ಚಿನ್ನಸ್ವಾಮಿ ಕಾಲ್ತುಳಿತ ಕಿಚ್ಚು ಇನ್ನು ಆರಿಲ್ಲ. ಪ್ರತಿಪಕ್ಷಗಳಿಗೂ ಅದೇ ಜಪ, ಕೈಪಾಳ್ಯದಲ್ಲೂ ಅದೇ ಗುಸುಗುಸು. ಸಿಎಂಗೂ ಇದೆ ದುರಂತದ ದುಃಖ. ಡ್ಯಾಮೇಜ್ ಕಂಟ್ರೋಲ್ಗೆ ರೀಸರ್ವೆ ಅಸ್ತ್ರಾನ ಪಾರಾಗೋ ಸೂತ್ರನ. ಕಾಲ್ತುಳಿತ ದುರಂತದ ಕಿಚ್ಚು, ಇಶ್ಯೂ ಡೈವರ್ಟ್ಗೆ ಜಾತಿ ಮರು ಸರ್ವೇನ. ಅಡ್ಡಗೋಡೆ ಮೇಲೆ ದೀಪ ಇಡುವ ಕೆಲಸ ಮಾಡ್ತಾ ಇದೆಯಾ ರಾಜ್ಯ ಸರ್ಕಾರ? ಹೈಕಮಾಂಡ್ ಹೇಳಿದ್ದಕ್ಕೆ ಒಪ್ಪಿಕೊಂಡ್ರ ಅಥವಾ ದೊಡ್ಡ ಸಮುದಾಯದ ಒತ್ತಡನ? ಹಿಂದುಳಿದ ವರ್ಗದ ಸಂಖ್ಯೆ ಹೆಚ್ಚಾಗಿದ್ದಕ್ಕೆ ಮರು ಸರ್ವೆಗೆ ತೀರ್ಮಾನನ? ಲಿಂಗಾಯತ, ವೀರಶೈವ, ಒಕ್ಕಲಿಗರೇ ಮಣಿದ್ರ ಸಿಎಂ ಸಿದ್ದರಾಮಯ್ಯ. 165 ಕೋಟಿ ವೆಚ್ಚದಲ್ಲಿ ತಯಾರಾಗಿದ್ದ ವರದಿ ಮಣ್ಣು ಪಾಲಾಯ್ತಾ? ಮತ್ತೆ ಮರು ಸರ್ವೆಗೆ 150 ಕೋಟಿ ವೆಚ್ಚ ಮಾಡುತ್ತಾ ಕಾಂಗ್ರೆಸ್? ಕಾಲ್ತುಳಿತ ಮುಚ್ಚಿ ಹಾಕಲು ಜಾತಿ ಅಸ್ತ್ರ ಅಂತ ಬಿಜೆಪಿ ಆರೋಪಿಸ್ತಾ ಇರೋದು ಯಾಕೆ? 10 ವರ್ಷದ ಹಳೆಯ ವರದಿಯ ಕರೆಕ್ಷನ್ ಅಂತ ಕಾಂಗ್ರೆಸ್ ಹೇಳ್ತಾ ಇರೋದು ಯಾಕೆ? ಹಾಗಾದ್ರೆ ಮರು ಸರ್ವೆಗೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಡು ಬರೋಣ. ತದನಂತರ ನಮ್ಮ ಡಿಸ್ಕಷನ್ ಮುಂದುವರಿಯುತ್ತೆ. ಈ ಕ್ಯಾಸ್ಟ್ ಸೆನ್ಸಸ್ ಏನಾಗಿತ್ತು ಅದನ್ನ ಮತ್ತೊಂದು ಸಾರಿ ಹೊಸದಾಗಿ ನಾವು ಮಾಡ್ತೇವೆ. ಈಗ ಆಗಿರ್ತಕ್ಕಂಥದ್ದು ಸರಿಯಾಗಿಲ್ಲ, ಇದು 10 ವರ್ಷ ಹಳೆಯದು, ಅದರ ಡಾಟಾಸ್ ಎಲ್ಲ ಬಹಳ ಹಳೆಯದು, ಹಾಗಾಗಿ ನಾವು ಹೊಸದಾಗಿ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಕಪಾಳ ಮೋಕ್ಷವನ್ನು ಮಾಡಿದೆ. ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು, ಈವನ್ ಶಾಮನೂರು ಶಿವಶಂಕರಪ್ಪ ಅವರು ಸೇರಿದಂತೆ, ಎಂ ಬಿ ಪಾಟೀಲ್ರು ಸೇರಿದಂತೆ, ಈಶ್ವರ್ ಖಂಡ್ರೆ ಸೇರಿದಂತೆ, ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸೇರಿದಂತೆ, ವಾಟ್ ಮೇ ಇಟ್ ಕಮ್ ಅಟ್ ಎನಿ ಕಾಸ್ಟ್, ನಾವು ಈ ಜಾತಿ ಗಣತಿಯನ್ನು ಜಾರಿಗೊಳಿಸ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು. ಆದರೆ ದೆಹಲಿಗೆ ಹೋಗಿ ಬಂದ ಮೇಲೆ ಕಪಾಳ ಮೋಕ್ಷವನ್ನು ಅನುಭವಿಸಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಈಗ ಹೊಸದಾಗಿ ಹೈಕಮಾಂಡ್ ಅಂತ ಏನು ಹೇಳ್ತಾರೆ ಕಾಂಗ್ರೆಸ್ನವರು, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನ ಕರೆದು ಅವರ ಸಮಜಾಯಿಷಿಯನ್ನು ಕೇಳಕ್ಕೆ ಕರೆದ್ರು. ನಾವು ತಿಳ್ಕೊಂಡ್ವಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಈ ಕ್ರೆಡಿಟ್ ವಾರ್ನಲ್ಲಿ ತಪ್ಪಿತಸ್ಥರಾಗಿದ್ದಾರೆ, ಅದರಿಂದ ಅವರನ್ನು ಬದಲಾವಣೆ ಮಾಡಿಬಿಡ್ತಾರೆ ಅನ್ನೋ ಒಂದು ಭಾವನೆಯಲ್ಲಿ ನಾವಿದ್ವಿ. ಅದರ ಬದಲಾಗಿ ಅವರ ತಲೆದಂಡ ಮಾಡೋದನ್ನ ಬಿಟ್ಟು ಜಾತಿ ಗಣತಿಯನ್ನ ಅಡ್ಡ ಇಟ್ಟು ದಾರಿ ತಪ್ಪಿಸುವ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮಾಡಿದೆ. ಈ ದತ್ತಾಂಶದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ ಅನ್ನುವಂಥ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಹೇಳಿದ್ದನ್ನು ಕೂಡ ಉಲ್ಲೇಖ ಮಾಡಿದರು. ಆದರೆ ಇವತ್ತು ಏಕಾಏಕಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಾರ್ಯದರ್ಶಿಗಳು ಹೇಳಿದ ತಕ್ಷಣನೇ ದತ್ತಾಂಶ ಸರಿ ಇಲ್ಲ, ಆ ಕಾರಣಕ್ಕೋಸ್ಕರ ಈ ವರದಿಯನ್ನು ಕೈ ಬಿಡಬೇಕು ಅಂತಂದಾಗ ಒಂದು ಮರು ಶಬ್ದವನ್ನು ಮಾತಾಡದೆ ಹೈಕಮಾಂಡಿನ ಎದುರು ಬೆಕ್ಕಿನ ಮರೆಯಂತೆ ಕುಳಿತುಕೊಂಡು ವಾಪಸ್ ಬಂದಿರುವಂಥದ್ದು ಹಿಂದುಳಿದ ವರ್ಗಕ್ಕೆ ಮಾಡಿದಂಥ ಅನ್ಯಾಯ ಇದು. ನಾವೆಲ್ಲ ಜಾತಿ ಗಣತಿಯ ಪರನೇ ಇದ್ದೇವೆ. ಅದೇ ರಾಜ್ಯದಲ್ಲಿ ಏನು 10 ವರ್ಷದ ಕೆಳಗಡೆ ಜಾತಿ ಗಣತಿಗೆ ಆದೇಶ ನೀಡಲಾಗಿತ್ತು. ಹೀಗಾಗಿ ಅದರ ಬಗ್ಗೆ ಕೆಲವೊಂದು ಸಮುದಾಯಗಳಿಗೆ ಒಂದು ರೀತಿಯಲ್ಲಿ ಗೊಂದಲ ಇತ್ತು. ಇದು 10 ವರ್ಷ ಹಳೇದಾಗಿದೆ, ಮರು ಸಮೀಕ್ಷೆ ಮಾಡಬೇಕು ಅನ್ನೋಂಥದ್ದು. ಇದನ್ನೇ ನಾವೆಲ್ಲ ಪ್ರತಿಪಾದನೆ ಮಾಡಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅದ್ರ ಬಗ್ಗೆ ಅವರಿಗೂ ಮನದಟ್ಟಾಗಿತ್ತು. ಈಗ ಮತ್ತೆ ಮರು ಸಮೀಕ್ಷೆ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದ್ದಂಥದ್ದು, ಅದನ್ನು ನಾನು ಸ್ವಾಗತ ಮಾಡ್ತೇನೆ. ವರದಿ ಬಗ್ಗೆ, ಮರು ಸರ್ವೆದ ಬಗ್ಗೆ, ಈಗಿದ್ದು ವರದಿ ಬಗ್ಗೆ ಏನು ಎಂತು ಅನ್ನೋದು ಪೂರ್ಣ ಸವಿಸ್ತಾರವಾಗಿ ಕ್ಯಾಬಿನೆಟ್ನೊಳಗೆ ಚರ್ಚೆ ಆಗುತ್ತೆ. ಮುಖ್ಯಮಂತ್ರಿಗಳಿಗೆ ಕರೆದು ಹೈಕಮಾಂಡ್ದವ್ರು ಹೇಳಿದ್ದಾರೆ. ಹೈಕಮಾಂಡ್ದವ್ರು ಹೇಳಿದಂಥ ವಿಚಾರವನ್ನು ನಾಳೆ ಕ್ಯಾಬಿನೆಟ್ನೊಳಗೆ ಮುಖ್ಯಮಂತ್ರಿಗಳು ನಮಗೆಲ್ಲರಿಗೂ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾರೆ. ಅದರೊಳಗೆ ಸಾಧಕ ಬಾಧಕಗಳು ಅಪ್ರೆನ್ಷನ್ಸ್ ಇದೆ. ತಪ್ಪು ಅಂತ ಹೇಳ್ತಲ್ಲ, ಅವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ ನಮ್ದು ಜಾಸ್ತಿ ನಮ್ದು ಕಮ್ಮಿ ಅಂತಕ್ಕಂತಿದೆ. ಆಮೇಲೆ ನೀವು 6 ಕೋಟಿ ಜನಸಂಖ್ಯೆಗೆ ನೀವು ಸಮರ್ಪಕವಾಗಿ ಯಾರೇ ಸರ್ವೆ ಮಾಡಿದ್ರೆ ನೀವು ಸರ್ವೆ ಮಾಡಕ್ಕಾಗತ್ತಾ? ಡೆಫಿನೆಟ್ಲಿ ಲೋಪದೋಷಗಳು ಇರ್ಬೋದು, 5-10% ಡಿಫರೆನ್ಸ್ ಇರ್ಬೋದು. ಅದರಲ್ಲಿ ಎಲ್ಲರಿಗೆ ಒಂದು ಏನೋ ನಮ್ದು ಕಮ್ಮಿ ಇದೆ ನಮ್ದು ಜಾಸ್ತಿ ಅಂತಕ್ಕಂಥದಕ್ಕೆ ಇನ್ನೊಂದ್ಸಲಿ ರೀಚೆಕ್ ಮಾಡ್ರಿ ಅಂತ ಹೇಳಿದಾರೆ. ಅದ್ರಾಗ ಏನ್ ತಪ್ಪೇನಿದೆ, ರೀಚೆಕ್ ಮಾಡ್ರಿ ಏನ್ ತಪ್ಪಿದೆ? ಆ ಪುಣ್ಯಾತ್ಮರಲ್ಲಿ ಸಿಗ್ತಾರೆ ವರ್ಷಗಟ್ಟಲೆ OBC